ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೇಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈ ವಿಡಿಯೋ ಬಂದು ಶನಿವಾರದ ವಿಡಿಯೋ ಆಗಿರುತ್ತೆ. ಸೊ ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವತ್ತು ಆಲ್ಮೋಸ್ಟ್ ಆಲ್ ಬ್ಯುಸಿ ಡೇನೆ. ಯಾಕೆಂದರೆ ಶನಿವಾರ ಅಂದರೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋದೆಲ್ಲ ಇದ್ದೇ ಇರುತ್ತೆ. ಸೊ ಆದರೂ ವಿಡಿಯೋ ಅಪ್ಲೋಡ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒನ್ಸ್ ಅಗೈನ್. ಹಾಗೆಯೇ ಇವತ್ತು ಬೆಳಗಿನ ತಿಂಡಿಗೆ ಮೆಂತ್ಯ ಪಲಾವ್ ಮಾಡಿದ್ದೆ. ಯಾವ ರೀತಿ ಆಗಿತ್ತು ಅಂತೇಳಿ ತೋರಿಸ್ತೀನಿ ಬನ್ನಿ. ಸೊ ಮೆಂತ್ಯ ಪಲಾವು ಈ ರೀತಿ ರೆಡಿಯಾಗಿತ್ತು. ನಾವು ಆಲ್ಮೋಸ್ಟ್ ಸ್ವಲ್ಪ ತೆಳ್ಳಗೆ ಯೂಸ್ ಮಾಡೋ, ಅಂದರೆ ಮೆಂತ್ಯ ಪಲಾವ್ ನಮಗೆ ಸ್ವಲ್ಪ ತೆಳ್ಳಗಿದ್ರೇ ಇಷ್ಟ. ಸೊ ಇದಕ್ಕೆ ಸ್ವಲ್ಪ ಖಾರ, ಅಂದರೆ ಬೂಂದಿ ಖಾರನ ಸೈಡ್ಸಿಗೆ ಹಾಕ್ಕೊಂಡು ತಿನ್ಕೊತೀವಿ. ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಸೂಪರ್ಬ್ ಆಗಿರುತ್ತೆ. ಈ ರೆಸಿಪಿ ಯಾರು ಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನು ಯಾವುದೇ ಥರದ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಸೊ ಹಂಗಾಗಿ ನಾನು ರೆಸಿಪಿಯಲ್ಲೇ ಏನು ತೋರಿಸಿಲ್ಲ. ಸೊ ಈಗ ನಮ್ಮ ಕುರಿಗೆ ಹೊಟ್ಟೆ ಹಸ್ತಿದೆ ಅಂತೆ. ಸೊ ಅವನಿಗೆ ಅನ್ನ ಕೊಡ್ತೀನಿ. ಇಟ್ಕೊಂಬಗ. ಆಫ್ ಮಾಡಿ ಬ್ಯಾಕ್ ಕ್ಯಾಮ್ರಾ ಹಾಕು. ಬ್ಯಾಕ್ ಆಫ್ ಬೇಡ, ಏನಾಗಲ್ಲಕ್ಕ. ಸಾಕು ಸಾಕಾ? ಸಾಕು. ಸ್ಪೂನ್ ಹಾಕು. ಹಾಕೋಣ? ಹಾಂ. ನಾವು ಆಲ್ಮೋಸ್ಟ್ ಅಲ್ಲೂ ಕೈಯಲ್ಲೇ ತಿನ್ನೋದು ಗೈಸ್. ಹಂಗಾಗಿ ಸ್ಪೂನ್ ಬೇಕಾ ಬೇಡವಾ ಅಂತ ಕೇಳ್ಕೊಂಡಿದ್ದು. ನಮ್ಮ ಕೈಗಳಿಗಿಂತ ಸ್ಪೂನ್ ಯಾವುದೂ ಇಲ್ಲ. ಇಂಡಿಯನ್ ಸ್ಪೂನು. ಅದೇ ನನಗಂತೂ ಸಮಾಧಾನ ಆಗಲ್ಲ ಸ್ಪೂನಲ್ಲೆಲ್ಲ ತಿಂದರೆ. ನನಗಂತೂ ಸ್ಪೂನಲ್ಲೆಲ್ಲ ತಿಂದರೆ ಸಮಾಧಾನ ಆಗಲ್ಲ. ಸೊ ನಾನು ಎಲ್ಲೋದ್ರೂ ನನ್ನ ಮನೇಲಿದ್ದರೂ ಕೂಡ ಸೊ ಮೊಟ್ಟೆ ಅವ್ರು ಬಂದರು, ಮೊಟ್ಟೆ ಹಾಕ್ತಾಯಿದ್ದಾರೆ. ಟ್ರೈ ಕೊಟ್ಟು ಕಳಿಸಿದ್ದೀನಿ. ಸೊ ಇನ್ನು ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಮರೀದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಅವರು ಕೂಡ ವೀಡಿಯೋಸ್ ನೋಡಿ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಹಂಗಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ವೀಡಿಯೋಸ್ ಶೇರ್ ಮಾಡಿ. ಹಾಗೆಯೇ ನಿಮಗೆ ಟೈಮ್ ಇದ್ದರೆ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಈಗ ಮೊಟ್ಟೆ ಎಲ್ಲ ಹಾಕಿಸ್ಕೊತೀನಿ. ಸೊ ಆಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು. ಇನ್ನು ನಮ್ಮ ಕುರಿ ತಿಂಡಿ ತಿಂತಿದೆ. ಹೇಗಿದೆ ಮಗ ಮೆಂತ್ಯ ಪಲಾವು? ಚೆನ್ನಾಯ್ತಾ? ನಮ್ಗದೇನೋ ತೆಳ್ಳಗಿದ್ರೇ ಇಷ್ಟ ಆಗೋದು ಮೆಂತ್ಯ ಪಲಾವು. ಇನ್ನು ನಾರ್ಮಲಿ ಪಲಾವು ಆ ಥರದ್ದೆಲ್ಲ ಉಡುಡಿಯಾಗೆ ಮಾಡ್ತೀವಿ. ಈ ಮೆಂತ್ಯ ಪಲಾವೆಲ್ಲ ಸ್ವಲ್ಪ ಬಿಸಿಬೇಳೆಬಾತ್ ಟೈಪೇ ನಾವು ಮಾಡೋದು. ನಿಮ್ಗೆ ಹೇಳಿದ್ನಲ್ಲ. ಸೊ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಆ ರೆಸಿಪಿ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನಾಗೆ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಹಾಗೆ ಇವತ್ತು ಬೆಳಗಿನ ರಂಗೋಲಿ ಯಾವ ರೀತಿ ಇತ್ತು ಅಂತೇಳಿ ನೋಡ್ಕೊಂಬಂದ್ಬಿಡಿ.
ನಮ್ಮ ಮನೆಗೆ ಹೊಸ ಮೆಂಬರ್ ಆ್ಯಡ್ ಆಗಿದೆ ಇದೆ. ನಮ್ಮ ಅಪ್ಪಾಜಿ ನನ್ನ ಮಗನಿಗೆ ಪ್ರೆಸೆಂಟ್ ಮಾಡಿರೋದು ಸೈಕಲ್ಲು. ಅವನದು ಸಣ್ಣದಿತ್ತು, ನೀವು ಪ್ರೀವಿಯಸ್ ವಿಡಿಯೋಗಳೆಲ್ಲ ಆಲ್ಮೋಸ್ಟ್ ನೋಡಿರ್ತೀರ. ಬಟ್ ಇದು ಗೇರ್ ಸೈಕಲ್ ಅಂತೆ. ಸೊ ನಮ್ಮ ಅಪ್ಪಾಜಿನೇ ಕೊಡಿಸಿರೋದೀಗ ಇವನಿಗೆ. ಗೇರ್ ಇಲ್ಲ, ತೆಗೆಸ್ಬಿಟ್ಟಿದ್ದೀವಿ. ಅವನಿಗೆ ಬರುತ್ತಾ ಬರಲ್ವೋ, ಚಾನ್ಸ್ ತಗೊಳ್ಳೋದು ಬೇಡ ಅಂತೇಳಿ ಗೇರೆಲ್ಲ ತೆಗೆಸ್ಬಿಟ್ಟಿದ್ದೀವಿ. ಸೈಕಲ್ ಮಾತ್ರ ಸೂಪರ್ಬಾಗಿದೆ, ಚೆನ್ನಾಗಿ. ಹೆಂಗಿದೆ ಮಗ ಸೈಕಲು? ನೋಡಿ, ಸೈಕಲ್ ಬಗ್ಗೆ ಹೇಳ್ತಿರೋದಕ್ಕೆ ತಿಂಡಿ ತಿನ್ನೋದೇ ಬಿಟ್ಟು ಬಂದುಬಿಟ್ಟಿದ್ದಾನೆ. ಹೆಂಗಿದೆ ಮಗ ಸೈಕಲು? ಚಿಟ್ಟೆ ನೋಡಿ. ವಾವ್. ಇನ್ನು ಹಾಗೆ ನೆನೆಯೆಲ್ಲ ಹೂವು ಬಿಡಿಸ್ಲಿಲ್ಲ. ಸೊ ವೈಟ್ ಕಲರ್ ಹೂವು ಅಷ್ಟೇ ಬಿಡಿಸಿದ್ದೆ, ಮೊಗ್ಗು ಕಟ್ಟಿಡೋಣ ಅಂಥೇಳಿ. ಇನ್ನು ದಾಸವಾಳ ಹೂವು ಎಲ್ಲ ಬಿಡಿಸಿರ್ಲಿಲ್ಲ. ಸೊ ಇವನ್ನ ಹಾಗೆ ಬಿಡಿಸ್ಕೊಂಡು ಇನ್ನು ಪೂಜೆ ಮಾಡಿದ್ರೆ ಆಯಿತು. ಇದನ್ನೇ ನಾನು ಆಲ್ಮೋಸ್ಟ್ ಅರಳಿರೋದೆಲ್ಲ ಮುಡ್ಸೋಕೆ ಹೋಗಲ್ಲ, ಯಾಕೆಂದರೆ ಬೇಗ ಒಣಗೋಗ್ಬಿಡುತ್ತೆ. ಹಂಗಾಗಿ ನನ್ನ ಮೊಗ್ಗೆ ಇದೆ ಫ್ರಿಜ್ಜಲ್ಲಿ ಸ್ಟಾಕು. ಸೊ ಹಂಗಾಗಿ ಅದನ್ನೇ ಮುಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಚಿಟ್ಟೆ ಹಿಡಿಯೋಕ್ಕೆ ಫಿಶ್ಶಿಗೆ ಹಾಕೋ ಇದು ತೊಗೊಂಡು ಹೋಗ್ತಾವನೆ. ಹೇಯ್ ಬಾ, ಅದಿರಲ್ಲ ಬಾ ಮಗ, ಹಿಡಿದ್ರೂ ಇರಲ್ಲ ಅದು. ನಾರ್ಮಲ್ ಬೇರೆ ಇನ್ನೊಂದು ಥರ ಚಿಟ್ಟೆ ಬರುತ್ತಲ್ಲ, ಅದಾದರೆ ಸ್ವಲ್ಪ ಇರುತ್ತೆ. ಈ ಚಿಟ್ಟೆ ಅದೇ ಮಗ, ಹೆಲಿಕಾಪ್ಟರ್ ಥರ ಇರುತ್ತಲ್ಲ ಚಿಟ್ಟೆ, ಆ ಚಿಟ್ಟೆ ಆದರೆ ಇರುತ್ತೆ. ಈ ಚಿಟ್ಟೆ ಆದರೆ ಏನು ಗೊತ್ತಾ, ಅದು ಮೇಲೆ ರೆಕ್ಕೆ ಮುಟ್ತಿದ್ದಂಗೆ ಅದು ಕಲರೆಲ್ಲ ಕೈಗಾಗ್ಬಿಡುತ್ತೆ, ಬೇಗ ಹೋಗ್ಬಿಡುತ್ತೆ. ಹಂಗೆಲ್ಲ ಹಿಡಿದು ಹಿಂಸೆ ಕೊಡಬಾರ್ದು. ನಡಿ ತಿಂಡಿ ತಿನ್ನು. ಸೈಕಲ್ ಬಗ್ಗೆ ಹೇಳ್ತೀನಿ ಅಂದಿದ್ದಕ್ಕೆ ತಿಂಡಿ ತಿನ್ನೋದು ಬಿಟ್ಟು ಬಂದಿದ್ದಾನೆ. ಏನು ತೋರಿಸಳೆ ನಮ್ಮಮ್ಮ ಅಂತ. ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ನನಗೆ ಫ್ರೀ ಆದಾಗ ನಾನು ಕೂಡ ಸೈಕಲ್ ತುಣಿಬೋದು. ಸೊ ನನ್ನ ವೆಯ್ಟ್ ಹಿಡಿಯುತ್ತೆ, ತೊಂದರೆ ಇಲ್ಲ. ಅರ್ಕ್ಯುಲಸ್ ಕಂಪ್ನಿದು ಚೆನ್ನಾಗಿದೆ ಸೈಕಲ್ಲು. ಶಾಕ್ ಅಬ್ಸರ್ ಎಲ್ಲ ಇದೆಯಂತೆ. ಸೊ ಮೊದಲಿದ್ದ ಸೈಕಲ್ಲು ಸಣ್ಣದು, ಸೊ ಅದೆಲ್ಲ ನಾವು ಯೂಸ್ ಮಾಡೋಕ್ಕಾಗಲ್ಲ. ಅದೇನು ಸಖತ್ ಕ್ರೇಜ್ ಇದೆ ಒಟ್ಟಿನಲ್ಲಿ ನನ್ನ ಮಗನ ಸೈಕಲ್ ಅಂದರೆ. ಅದು ತಂದಾಗಿಂದ ಬಿಟ್ಟೇ ಇಲ್ಲ, ತುಣಿತಾ ಇರೋದು, ಓಡಿಸ್ತಾ ಇರೋದೆ. ಏಯ್ ಬಾ, ತಿಂಡಿ ತಿನ್ನು ಬಾ. ಇನ್ನೂ ಸ್ವಲ್ಪ ಉದ್ದ ಆಗಬೇಕು, ಕಾಲು ಎಟಕಲ್ಲ, ತುದಿ ಕಾಲಲ್ಲೇ ತುಣಿತಾನೆ. ಹಂಗೂ ಈ ಸೈಕಲ್ ತಂದಮೇಲೆ ಒಂದು 2-3 ಸಲ ಅಂತೂ ಬಿದ್ದವನೆ. ಇನ್ನು ಈ ಸೈಕಲ್ ಕತೆ ಮುಗೀತು. ಗುಜುಡಿಗೆ ಹಾಕಬೇಕು, ಇಲ್ಲಾಂದರೆ ಯಾರಿಗಾರು ಕೊಟ್ಬಿಡ್ಬೇಕಷ್ಟೇ. ಇನ್ನು ಈ ಸೈಕಲ್ ಮುಟ್ಟೋದೇ ಇಲ್ಲ ಅವನು. ಅದು ಕಂಫರ್ಟಬಲ್ ಆಗಿದೆ, ಅಲ್ಲದೆ ಫಾಸ್ಟಾಗೆಲ್ಲ ಹೋಗುತ್ತೆ. ಸ್ಪೀಡ್ ಬ್ರೇಕ್ ಇದೆ. ಸೊ ಅಂದರೆ ಫಾಸ್ಟ್ ಬ್ರೇಕ್ ಇದೆ ಅಂತೆ. ಸೊ ಹಂಗಾಗಿ ಅವನಿಗೆ ಅದು ಇಷ್ಟ. ಇನ್ನು ಇದನ್ನಂತೂ ಮುಟ್ಟಲ್ಲ ಅವನು. ಅಮ್ಮ, ಆ ಸೈಕಲ್ಲು ಅಜ್ಜಿ ಮನೆಯಿಂದ ಹೊಡ್ಕೊಂಬಂದಿನ, ಅದು ಹೇಳಿ. ಹೇಳಾಯ್ತಲ್ಲ ಬಿಡು, ನೀನೇ ಹೇಳ್ದಲ್ಲ ಈಗ. ಅಲ್ಲಿ ನಮ್ಮ ಅಮ್ಮವ್ರ ಮನೇಲೇ ಇತ್ತು ಸೈಕಲ್ಲು. ಸೊ ಅಲ್ಲಿಂದ ನಮ್ಮ ಅಪ್ಪಾಜಿ ಅವರು ಎಕ್ಸೆಲಲ್ಲಿ ಇವನಿಗೆ ಗೈಡ್ ಮಾಡಿಕೊಂಡು ಅಲ್ಲಿಂದ ಸೈಕಲಲ್ಲೇ ಕರ್ಕೊಂಬಂದರು. ಸೈಕಲ್ ತುಂಬಿಕೊಂಡೇ ಬಂದ ಇವನು. ಸೊ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಇನ್ನು ಬನ್ನಿ ಹೋಗೋಣ. ಇನ್ನು ಮೊದಲು ಹಸುವಾಗ್ತಾಯಿತ್ತು. ಸೊ ಇದು ತಿಂಡಿ ತಿನ್ಕೊಂಬಿಡೋಣ, ಆಮೇಲೆ ಕೆಲಸ ಶುರು ಮಾಡೋಣ ಅಂತೇಳಿ ತಿಂಡಿ ತಿನ್ಕೊತಾ ಇದ್ದೀನಿ. ತಿಂಡಿ ತಿಂದ್ಬಿಟ್ಟು ಕೆಲಸ ಮಾಡಿದ್ರೆ ಸೊ ತಿಂದಿದ್ದೆಲ್ಲ ನೀಟಾಗೆ ನಾವು ಎದ್ದು ಕೂತು ಕಸ ಗುಡಿಸಿ ಮನೆಯೆಲ್ಲ ಒರೆಸೋಷ್ಟೊತ್ತಿಗೆ ನೀಟಾಗೆ, ಹಂಗಾಗಿ ತಿಂಡಿ ತಿನ್ಕೊಂಡೇ ಕೆಲಸ ಮಾಡೋಣ ಅಂಥೇಳಿ ನಾನು ಕೆಲವೊಂದು ಟೈಮು ತಿನ್ಕೊತೀನಿ, ಕೆಲವೊಂದು ಟೈಮ್ ತಿನ್ನೋಕೆ ಹೋಗಲ್ಲ ಅಷ್ಟೇ. ಸೊ ಈಗ ತಿನ್ಕೊಳ್ಳೋಣ ಅಂತೇಳಿ ತಿಂತಾಯಿದ್ದೀನಿ. ಈ ಮೆಂತ್ಯ ಪಲಾವ್ಗೆ ಈ ರೀತಿ ಬೂಂದಿ ಖಾರನ ನೆಂಚ್ಕೊಂಡು ತಿಂತಾಯಿದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಇವತ್ತು ಬೂಂದಿ ಖಾರ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ. ನೀವು ಒಂದ್ಸಲ ಬೇಕಾದ್ರೆ ಟೇಸ್ಟ್ ಮಾಡಿ ನೋಡಿ, ನಿಮಗೂ ಚೆನ್ನಾಗಿದೆ ಅಂತ ಅನಿಸುತ್ತೆ. ಹಾಗೆ ಬನ್ನಿ ತಿಂಡಿ ತಿನ್ನೋಣ. ಯಾರು ಬೆಳಗ್ಗೆ ಈ ವಿಡಿಯೋ ನೋಡ್ತಾಯಿದ್ರೆ ತಿಂಡಿ ತಿನ್ನೋಣ ಬನ್ನಿ. ನೀವೆಲ್ಲ ಏನು ತಿಂಡಿ ಮಾಡಿದ್ರಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಆಸಮ್, ಟೂ ಗುಡ್. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ರೆಸಿಪಿ ಅಪ್ಲೋಡ್ ಮಾಡ್ತೀನಿ. ಸೊ ನಾನೀಗ ತಿಂಡಿ ತಿನ್ಕೊಂಬಿಡ್ತೀನಿ.
ನಾನು ಹೇಳಲಿಲ್ಲ ಉಗುರು ಕಟ್ ಮಾಡ್ಕೊಳ್ಳೋಕ್ಕೆ ಎದ್ಬಾರು ಅಂದರೆ ಎಷ್ಟು ಆಟ ಆಡ್ತಾಯಿದ್ದಾನೆ ಅವನು. ಅವ್ರ ಅಪ್ಪಾಜಿ ಇದ್ದಾಗಲೇ ಅವನ್ನೆಲ್ಲ ಮಾಡಬೇಕು, ಇಲ್ಲ ಅಂದರೆ ಬಗ್ಗಲ್ಲ ಅವನು. ನೋಡಿ ಹಾವು ನುಲಿಯುತ್ತಲ್ಲ ಆ ರೀತಿ ನುಲಿತಾ ಇದ್ದಾನೆ, ಹಾಸಿಗೆ ಬಿಟ್ಟು ಎದಳ್ದಲೆ. ಈಗ ಕಟ್ ಮಾಡ್ಕೊಂಬಿಡು ಬಾ ಮಗ, ಬಾರವ. ಆ ಸಣ್ಣ ಪಾಪುಗಳಿಗಾದರೂ ಉಗುರು ಕಟ್ ಮಾಡ್ಬೋದು, ನನ್ನ ಮಗಂಗೆ ಕಟ್ ಮಾಡೋದು ಭಾರಿ ಕಷ್ಟ. ಸಣ್ಣ ಪಾಪುಗಳಾದರೆ ಸುಮ್ಮನೆ ತೊಡೆ ಮೇಲೆ ಮಲಗಿರ್ತವೆ, ಕಟ್ ಮಾಡಿದ್ರೆ ಕಟ್ ಮಾಡಿಸ್ಕೊತವೆ. ಈ ಪಾಪು ಇದೆಯಲ್ಲ ಇದು ಎದೊಳ್ಳೋದೇ ಇಲ್ಲ ನೋಡಿ, ಎಷ್ಟೆಷ್ಟು ಉದ್ದು ಬೆಳೆದಿದೆ. ಸ್ಕೂಲ್ಗೆ ಹೋಗ್ತಿದ್ದಾಗ ಅವನೇ ಕೇಳಿ ಮಾಡಿಸ್ಕೊಂಡು ಹೋಯ್ತಿದ್ದ. ಆವಾಗಲೂ ಹಿಂಗೇ ಹಿಂಸೆ ಉಗುರು ಕಟ್ ಮಾಡೋಕ್ಕೆ, ಬಟ್ ಆದರೂ ಕುತ್ಕೋತಿದ್ದ ಕಷ್ಟನೋ ಸುಖನೋ. ಈಗಂತೂ ನೋಡಿ ಹುಡುಗಿರ ಥರ ಹೆಂಗೆ ಬೆಳೆಸ್ಕೊಂಡಿದ್ದಾನೆ ಉಗುರನ್ನ. 2 ಕೈಯಲ್ಲೂ ಹಾಗೆ ಇದೆ, ಹಾಗೆ ಕಾಲಲ್ಲೂ ಅಷ್ಟೇ. ಇದೆಂತ ಇದು ಇದರಲ್ಲಿ ಇರ್ತಲ್ಲ ಮಗ ಕಾಡಲ್ಲ, ಅದು ಯಾವುದೋ ಚಿಂಪಾಂಜಿನ, ಅದು ಹಂಗೆ ಬೆಳೆಸ್ಕೊಳ್ಳೋದು. ಕಾಣ್ತಾ ಇದೆ ಅನಿಸುತ್ತೆ ನೋಡಿ, ಎಷ್ಟೆಷ್ಟು ಉದ್ದ ಇದೆ ಉಗುರು. ಹೆಬ್ಬೆರಳ ನೋಡಿ ಎಷ್ಟು ಉದ್ದ ಇದೆ. ಬಾರವಾ ಫೈನಲ್ಲಿ ಅವನು ಉಗುರು ಕಟ್ ಮಾಡಿಸ್ಕೊಳಕ್ಕೆ ಬರಲೇ ಇಲ್ಲ. ಕೊನೆಗೆ ಅವನ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸಗಳಾಗಲ್ಲ ಅಂಥೇಳಿ ನಾನು ಮೊದಲು ಆರ್ಡ್ರ್ ಮೇಲೆ ಒರೆಸಿ ಮಾಮೂಲಿ ಮೊದಲು ಕಸ ಎಲ್ಲ ಗುಡಿಸ್ಕೊಂಡು ಆರ್ಡ್ರ್ ಮೇಲೆ ಒರೆಸಿ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ಅಡುಗೆ ಮನೆಗೆ ಬಂದು ಇನ್ನು ಒಲೆ ಎಲ್ಲನೂ ತೊಳ್ಕೊಂಡು ಒಲೆ ಎಲ್ಲ ಒರೆಸಿ ಈಗ ಅರಿಶಿನ ಕುಂಕುಮ ಹಚ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಪೂಜೆ ಎಂದಾಗ ಇದು ಅಗ್ನಿದೇವ ಅಲ್ವಾ, ಸೊ ಹಂಗಾಗಿ ಒಲೆಗೂ ಪೂಜೆ ಮಾಡ್ಕೋಬೇಕಾಗತ್ತೆ ಅರಿಶಿನ ಕುಂಕುಮ ಹಚ್ಕೊಂಡು. ಇನ್ನು ಹಾಗೇ ಬಿಸಿಲು ಜಾಸ್ತಿ ಇತ್ತಲ್ಲ, ಸೊ ಹಂಗಾಗಿ ಸ್ವಲ್ಪ ಪಾನಕ ಮಾಡಮ್ಮ ಅಂತಂದ ನನ್ನ ಮಗ. ಪಾನಕ ಅಂದರೆ ನೆನ್ನೆ ಮಾಡಿದ್ದೆ, ಅದು ಟೇಸ್ಟ್ ಹಿಡಿದ್ಬಿಟ್ಟ, ಚೆನ್ನಾಗಿತ್ತಲ್ಲ ಇವತ್ತು ಮಾಡಿಕೊಡಮ್ಮ ಅಂದ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಇದು ರೆಸಿಪಿಯೆಲ್ಲ ಏನು ತೋರಿಸ್ತಿಲ್ಲ, ಸಿಂಪಲ್ಲಾಗಿ ಹಾಗೆ ಹೇಳ್ತೀನಿ. ಬೆಲ್ಲ ನೆನೆ ಹಾಕಿದ್ದೆ, ಹಾಗೆ ಒಂದು ನಿಂಬೆಹಣ್ಣು, ಒಂದು ಏಲಕ್ಕಿ ಕಾಯಿ, ಇದಿಷ್ಟು ನೆನೆ ಹಾಕಿ ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಬಿಡಬೇಕು. ಸೊ ಹಂಗಾಗಿ ಬೆಲ್ಲ ಕರಗಕ್ಕೆ ಅಂತೇಳಿ ಇಟ್ಟಿದ್ದೆ. ಅವನು ಇರಲಿಲ್ಲ, ಅವನು ಕೇಳ್ತಾನೆ ಅಂತ ಗೊತ್ತಿತ್ತು ಆಲ್ಮೋಸ್ಟ್ ಅಲ್ಲೂ. ಅವ್ನು ಕೇಳೋಕ್ಕೆ ಮುಂಚೆನೇ ನಾನು ನೆನೆ ಹಾಕಿದ್ದೆ. ಸೊ ನೆನೆ ಹಾಕಿ ಇನ್ನು ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಗಳಂತೂ ಇರಲೇಬೇಕಂದ್ರೆ ಬೇಕು. ಯಾಕೆಂದರೆ ತರಲೆ ಮಕ್ಳುಗಳಿದ್ದರೆ ಬಿದ್ದು ಏನಾದ್ರು ನೋವು ಮಾಡಿಕೊಂಡು ಊದ್ಕೊಂಡಿದ್ರೆ ಊದೋದೆಲ್ಲ ಆಗ್ಬಿಡುತ್ತಲ್ಲ, ಸೊ ಆವಾಗ ಎಮರ್ಜೆನ್ಸಿಗೆಲ್ಲ ಬರುತ್ತೆ. ಈಗ ಬಿದ್ದು ಮಕ್ಕಳು ಏನಾದ್ರು ಏಟ್ ಮಾಡಿಕೊಂಡ್ರು ಅಂದರೆ ಊದಿರೋ ಜಾಗಕ್ಕೆ ಐಸ್ ಕ್ಯೂಬಲ್ಲಿ ಸ್ವಲ್ಪ ಮಸಾಜ್ ಮಾಡಿದ್ರೆ ಊದಿರೋ ಜಾಗ ಎಲ್ಲನೂ ಇಳಿಯುತ್ತೆ, ಊದೆಲ್ಲ ಇಳಿಯುತ್ತೆ. ಸೊ ಹಂಗಾಗಿ ನಾನು ಆಲ್ಮೋಸ್ಟು ಈ ರೀತಿ ಇಟ್ಟಿರ್ತೀನಿ. ಇತ್ತು ಹಾಕಿಟ್ಟಿದ್ದು ನನ್ನ ಮಗ ಆಟ ಆಡೋಕ್ಕೆ ತೊಗೊಂಡು ಎಲ್ಲ ಚೆಲ್ಲಿ ಖಾಲಿ ಮಾಡಿದ್ದಾನೆ. ಸೊ ಹಂಗಾಗಿ ನೀಟಾಗಿ ಟ್ರೇ ಎಲ್ಲ ತೊಳೆದ್ಬಿಟ್ಟು ಎಮರ್ಜೆನ್ಸಿ ಈಗ ನೋಡಿ ಅದು ಲೋಟಕ್ಕೂ ಕೂಡ ನೀರು ತುಂಬಿಸಿ ಅವನೇ ಇಟ್ಟಿರೋದು. ಜ್ಯೂಸ್ ಗೀಸ್ ಮಾಡಿದಾಗ ಬರುತ್ತೆ ಅಂಥೇಳಿ ಐಸ್ ಕ್ಯೂಬ್ನ ಇದು ಮಾಡಿಟ್ಟಿದ್ದೀನಿ. ಇನ್ನು ಹಾಗೆ ಸಂಜೆ ಹೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ, ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಬಂದಿದ್ದ. ಜ್ಯೂಸ್ ಎಲ್ಲ ಪೂರ್ತಿ ಇನ್ನೂ ಕುಡ್ದಿರಲಿಲ್ಲ, ಇನ್ನೂ ಹಾಗೆ ಇತ್ತು. ಸೊ ಹೇಗೂ ಅವ್ನು ಬಂದಿದ್ನಲ್ಲ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಜ್ಯೂಸ್ ಕೊಟ್ಟೆ. ನೋಡಿ ಗೈಸ್, ಪಾನ್ಕ ಕೊಟ್ರೆ ನನ್ನ ತಮ್ಮ ಎಣ್ಣೆ ಕತ್ತಾ ಇದೆಯಾ ಅಂತಾನೆ. ಇನ್ನೂ ತಪ್ಪಾಗಿ ಭಾವಿಸ್ಬೇಡಿ, ಅವನು ತಮಾಷೆಗೆ ಹಂಗಂದಿದ್ದು, ಅವನಿಗೆ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇಲ್ಲ. ಅವ್ರ ಮಾಮಂಗೆ ತಾನೇ ಜ್ಯೂಸ್ ಹಾಕ್ಕೊಡ್ಬೇಕು ಅಂತೇಳಿ ಹಾಕ್ತಾ ಇದ್ದಾನೆ ಗೈಸ್. ಈಗ ಚೆಲ್ಲಿದ್ರೆ ನನಗೆ ಡಬಲ್ ಕೆಲಸ. ನಿಧಾನಕ್ಕೆ ಹಾಕು, ಸಾಕು ಚೆಲ್ಬಿಟ್ಟು. ಆಮೇಲೆ ಆಗಲೇ ತೋರಿಸಿದ್ನಲ್ಲ, ಸೊ ಪಾನಕ ಈಗ ಯೂಸ್ ಆಯಿತು. ಸೊ ಅವನಿಗೆ ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಈ ರೆಸಿಪಿನ ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ ನಾನು. ಆಲ್ಮೋಸ್ಟ್ ಅಲ್ಲೂ ಡಬಲ್ ಫ್ರೈ ಮಿರ್ಚಿ ಬಜ್ಜಿ ಅನ್ನಲ್ಲ, ಸೊ ಸೇಮ್ ಅದೇ ಮೆಥಡಲ್ಲೇ ಮಾಡೋದು. ಸೊ ಹಂಗಾಗಿ ನಾನು ಪೂರ್ತಿಯಾಗಿ ಏನು ತೋರಿಸ್ತಾ ಇಲ್ಲ, ಸಿಂಪಲ್ಲಾಗಿ ತೋರಿಸಿದ್ದೀನಿ ಅಷ್ಟೇ. ಇವಾಗ ಎರಡು ಕಾಣ್ತೈತೆ ಉಪ್ಪು ನೋಡ್ಬಾ ಬೇಕಾದ್ರೆ ನಾನು
ನೀನು ನನ್ನ ಶುದ್ಧ ಇದೆಯಾ? ನೀನು ಕಾಣ್ತೀಯ. ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಗೈಸ್, ಹಾಗಾಗಿ ಮೆಣಸಿನ್ಕಾಯಿ ಬೋಂಡಕ್ಕೂ ಖಾರ ತಿಂತಾನೆ ಅವನು. ಈಗ ಮಳೆ ಬರ್ತೈತೆ, ಹೆಂಗೂ ಹೋಗಲ್ಲ ಅವನು. ಅದಕ್ಕೆ ಅವನು ಮಾಮೂಲಿ ಆದರೆ ಅದು ಬೇಡ ಕಡೆ ಇದು ಬೇಡ ಕಡೆ ಅಂತ ನೋಡ್ಬಿಡ್ತಾನೆ. ಈಗ ಹೆಂಗೂ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಹೊತ್ತು ಕೂತ್ಕೋತಾನೆ. ಅದಕ್ಕೆ ಒಂದು ಅಷ್ಟೊತ್ತಿಗೆ ಮಾಡಿಕೊಟ್ಬಿಡ್ತೀನಿ ಒಂದೆರಡು ಪಾಪ, ನನಗೆ ಆಸೆ. ತಗೋಯ್ದು ಏನು ಕುಡ್ದನಾ? ಆಯಿತು ಕುಡಿಯಕ್ಕ. ಕೆಳಗಿಡು. ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ತಿರುಗಿಸ್ಕೊ ನಿನ್ನ ಕಡೆಗೆ. ನೋಡು ಕಾಣಿಸ್ತಿದೆ. ಹತ್ತಕ್ಕೆ ತಂದು ತೋರಿಸು, ಅಡ್ಡ ಇಡಿ ನನಗೆ. ನೋಡಿ ಗೈಸ್, ಅವ್ನ ಫ್ರೆಂಡ್ ಮಾಡ್ಕೊಂಡಿರೋದು ಇನ್ಸ್ಟಾಗ್ರಾಮಲ್ಲ ಯಾವ ಥರ ನೋಡ್ಕೊಂಡಂತೆ 3 ರಿಪೀಸ್ ಪಟ್ಟಿ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಬ್ಯಾಟ್ ಮಾಡ್ಕೊಂಡಿದ್ದಾರೆ. ಕಾಲ ಮಕ್ಕಳು ಸಖತ್ ಫಾಸ್ಟ್ ಇರ್ತಾರೆ, ಕಣ್ಣಾಗಿ ನೋಡಿದ್ರೆ ಟಕ್ಕಂತ ಮಾಡ್ಬಿಡ್ತಾರೆ. ಕೆಲವೊಬ್ರು ಸೋಂಬೇರಿಗಳು ಇರ್ತಾರೆ, ಅವ್ರುಗಳು ಮಾಡಲ್ಲ. ನನ್ನ ಮಗನಂತವರು ಏನು ಮಾಡ್ತಾ ಇದೀಯ? ಕೆಲಸ ಇದ್ದೇನೆ. ಕೆಲಸ ಇಲ್ಲದೆ ಮಾಡ್ತಾ ಇದ್ದೀನ. ಇನ್ನೇನು ಈಗ ಇನ್ನು ಕೆಲಸ ಮುಗಿಸ್ಬಿಟ್ಟು ಕೂತಿದ್ದೆ, ನೀನು ಬಂದಿದ್ಯಾ ಅಂತ ಮಾಡ್ತಾ ಇದ್ದೀನಿ. ಕೆಲಸ ಇಲ್ಲದೆ ಮಾಡ್ತಿದ್ಯಾ ಅಂತೀಯ? ನಾನು ಮೆಣಸಿನ್ಕಾಯಿ ನೆಟ್ಕೊಂಡಿದ್ದೆ. ನಾವೇನು ತಿನ್ನಲ್ವಾ, ಮನುಷ್ಯರಲ್ವಾ? ಎಲ್ಲ ನಾನು ಹೊರಗಡೆ ಮಳೆಯಲ್ಲಿ ಆಡ್ತಾ ಹೋಗೋಣ. ಹಾಂ, ಇನ್ನು ಅವನಿಗೆ ಬಜ್ಜಿ ಹಾಕೊಟ್ಟೆ. ಸೊ ಬಜ್ಜಿ ತಿಂತ ಕೂತಿದ್ದ. ನಮಗೆ ಆಲ್ಮೋಸ್ಟ್ ಆಲ್ ಬಜ್ಜಿನ ಹಂಗೆ ತಿಂದರೆ ಇಷ್ಟ ಆಗಲ್ಲ, ಡಬಲ್ ಫ್ರೈ ಮಾಡಿದ್ರೇ ಇಷ್ಟ ಆಗೋದು. ಅವನು ಅದನ್ನೇ ಕೇಳ್ತಾ ಇದ್ದ. ಸೊ ನಾನು ಅವ್ನು ಹಿಂಗೆ ಇಷ್ಟಪಡ್ತಾನೇನೋ ಅಂದ್ಕೊಂಡು ಹಿಂಗೆ ಹಾಕ್ಕೊಟ್ಟೆ. ಅವನು ಹಂಗೆ ಕೇಳ್ದೆ. ಸೊ ನೆಕ್ಸ್ಟ್ ಬ್ಯಾಚ್ ಹಾಕೋದಿತ್ತಲ್ಲ, ಅದೆಲ್ಲ ಹಾಗೆ ಕಟ್ ಮಾಡಿ ಹಾಕ್ಕೊಟ್ಟೆ. ಹಾಕೋಣ ಅಂದಂತೆ ಹಾಕು ಅಂದ. ಸೊ ಹಂಗಾಗಿ ಅದನ್ನು ರೆಡಿ ಮಾಡ್ತಾಯಿದ್ದೆ. ಅವನು ಅದನ್ನೇ ಹೇಳ್ತಾ ಇದ್ದ. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ, ಅವನು ಟಿ ವಿ ಹಾಕ್ಕೊಂಡಿದ್ದ. ಸೊ ದಿಗ್ಗಜರು ಮೂವಿ ಬರ್ತಾಯಿತ್ತು. ಸೊ ಸೌಂಡು ಇದಾಗುತ್ತಲ್ಲ ಅಂಥೇಳಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹೋಗುವಂತೆ ನನ್ನ ಮಗ ಉಗುರು ಕಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಆಟ ಆಡ್ತಾನೆ ಅಂತ ನೋಡಿ. ನಿಮ್ಮ ಮಕ್ಕಳು ಹೀಗೇನಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಕೈ ಕೊಡು, ಕೊಡು, ಏನಾಗಲ್ಲ. ಮೊನ್ನೆ ಸೈಕಲಲ್ಲಿ ಬಿದ್ದಿ ಬೇಡ ಸುಮ್ಕಿರಮ್ಮ ಅಂತವನೆ. ಕೈ ನೋಡಿ ಹೆಂಗ್ ಕಿತ್ಕೊಂಡವನೆ. ಕೈ ಮಂಡಿನೂ ತರ್ಸ್ಕೊಂಡೈತಲ್ಲ. ಕೊಡು. ನಾನು ಅದಕ್ಕೆ ಮಧ್ಯಾಹ್ನನೇ ಬಾರ್ದೆ ಉಗುರು ಕಟ್ ಮಾಡಿಸ್ಕೊಳಕ್ಕೆ. ನಾವೇನು ಉಗುರು ಕಟ್ ಮಾಡ್ಕೊಳ್ಳೋದೇ ಇಲ್ಲ. ಇಡೀ ಇನ್ನು ಬೆಳ್ಳೆಲ್ಲ ಐತಲ್ಲ, ಕೊಡು. ಇನ್ನೊಂದೇ ಬೆಳ್ಳು ಆಗೋಯ್ತದೆ. ಈಗ ಎಷ್ಟು ಸ್ಮೂತ್ ಅನ್ಸುತ್ತೆ ಗೊತ್ತಾ? ಉಗುರು ಬಿಟ್ಕೊಂಡಿದ್ರೆ ಹಿಂಸೆ. ಬೈತಾರೆ ಟ್ಯೂಷನ್ ಅಂತ ಹೇಳ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಮುತ್ತು ಬೇರೆ ಕೊಡು. ಆಯ್ತು ಕೊಡು.
ಏನಾಗಿಲ್ಲ ಕೊಡೋ. ಓ ಅದೇನು ಉರಿಯಲ್ಲ ಕೊಡೋ ಸೀರಾ. ಇಲ್ಲ ಬಾರೋ ಈಗ ಹೋಗಿ ಹಂಗೆ ಅರ್ಧ ಬರ್ತ ಬೇಗ ಬಾ. ಬರ್ತೀಯಾ? ನಿಧಾನಕ್ಕೆ ಹೋಗು ಬಾ ಬೇಗ. ಇನ್ನೊಂದು ಉಗ್ರು ನೋವಾಗಲ್ಲ ಬಾರ. ಕೊಲ್ದ್ಬಿಟ್ಟೈತೆ ಉಗ್ರು. ಇಲ್ಲ ಕೂಡ ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹೊಸಬ್ರು ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವೀಡಿಯೋನ ನೀವೇ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.